ವಿಧಾನಸೌಧದಲ್ಲಿ ದೋಸ್ತಿ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮೂಡ ಹಗರಣದ ವಿರುದ್ಧ ದೋಸ್ತಿ ನಾಯಕರು ಧರಣಿಯನ್ನ ಮಾಡುತ್ತಿದ್ದಾರೆ. ರಾತ್ರಿ ಇಡೀ ಧರಣಿಗೆ ಕೂತಿರುವ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರುಗಳು. ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಬೆಡ್ಶೀಟ್, ದಿಂಬು, ಪಿಲ್ಲೋ, ಊಟ ತಂದಿದ್ದಾರೆ ಸಿಬ್ಬಂದಿ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಭಜನೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ದೋಸ್ತಿ ನಾಯಕರು. ನೋಡಿ, ಆರ್ ಅಶೋಕ್ ಅವರು ಆಲ್ರೆಡಿ ಮಲಗಿಯೂ ಆಗಿದೆ. ಬಿಜೆಪಿಯ ಕೆಲ ಶಾಸಕರುಗಳು ಭಜನೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಮಲಗಿ ಆಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಭು ಚವ್ಹಾಣ್ ಅವರು ಕೂಡ ಅಲ್ಲೇ ಇದ್ದಾರೆ. ನೋಡಿ, ಪ್ರಭು ಚವ್ಹಾಣ್ ಇದ್ದಾರೆ, ಹಾಗೆ ಸಿ ಟಿ ರವಿ ಇದ್ದಾರೆ, ಸೇರಿದಂತೆ ರವಿಕುಮಾರ್ ಇದ್ದಾರೆ, ಶ್ರೀವತ್ಸ ಇದ್ದಾರೆ, ಬಿಜೆಪಿಯ ನಾಯಕರುಗಳು ಸುರೇಶ್ ಕುಮಾರ್ ಇದ್ದಾರೆ. ಇತ್ತ ಬಿ ವೈ ವಿಜೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಮತ್ತೆ ಶಾಸಕ ಬಿ ವೈ ವಿಜೇಂದ್ರ ಅವರು ಮಲಗಿಕೊಂಡಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಒಳಗಡೆನೆ ಸೆಷನ್ ನಡೆಯುತ್ತಲ್ಲ, ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಮೂಡ ಹಗರಣ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂಥ ಹಗರಣ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಸ್ಪೀಕರ್ ಅನ್ನೋದು ಅವ್ರ ಗಂಭೀರ ಆರೋಪ. ಈ ನಿಟ್ಟಿನಲ್ಲಿ ಸದನದ ಒಳಗಡೆ ಅಹೋರಾತ್ರಿ ಧರಣಿ. ಇನ್ನು ಈ ಪ್ರತಿಭಟನೆ, ಅಹೋರಾತ್ರಿ ಧರಣಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ, ಇದೆಲ್ಲದರ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ನಮ್ಮ ಪ್ರತಿನಿಧಿ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಮಾಡಿದ್ದಾರೆ, ಮಾತಾಡ್ತಿದ್ದಾರೆ. ಏನು ಹೇಳಿದ್ದಾರೆ ಆರ್ ಅಶೋಕ್ ನೋಡೋಣ ಬನ್ನಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಮೊದಲ ಬಾರಿಗೆ ಈಗ ಅಹೋರಾತ್ರಿ ಧರಣಿ ಮಾಡ್ತಾ ಇರುವಂಥದ್ದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವ. ಸರ್, ನಿಮ್ಮ ನೇತೃತ್ವದಲ್ಲಿ ಈಗ ಅಹೋರಾತ್ರಿ ಧರಣಿ ಆರಂಭ ಆಗಿರುವಂಥದ್ದು ಮೊದಲ ಬಾರಿಗೆ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇರುವಂಥದ್ದು. ಮುಂದೆ ಏನು, ಈಗ ಧರಣಿ ಯಾವ ರೀತಿ ಇರುತ್ತೆ? ವಿರೋಧ ಪಕ್ಷ ನಾಯಕನಾದಮೇಲೆ ನನ್ನ ಮೊದಲ ಹಗಲು ರಾತ್ರಿ ಧರಣಿ. ಹಿಂದೆ ಯಡಿಯೂರಪ್ಪನವರೆಲ್ಲ ಮಾಡಿದರು. ನಮ್ಮದು ಒಂದೇ ಉದ್ದೇಶ ಇರೋದು, ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯನವರು, ಅವ್ರ ಕುಟುಂಬ, ಅವ್ರ ಬೆಂಬಲಿಗರು 106 ಸೈಟ್ಗಳನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ. ಆ ಹಣ ವಾಪಸ್ ಬರಬೇಕು. ಆ ಬರೋವರೆಗೂ ನಮ್ಮ ಹೋರಾಟ. ಮತ್ತು ವಿಧಾನಸಭಾ ಅಧಿವೇಶನದಲ್ಲಿ ನಾವು ಮಾತಾಡೋಕ್ಕೆ ಕೇಳಿದ್ದಷ್ಟೇ. ನಾವೇನು ಸಿದ್ದರಾಮಯ್ಯನ ಜೈಲಿಗೆ ಹಾಕಿ ಅಂತ ಹೇಳಿಲ್ಲ. ನಾವು ಮಾತಾಡಿ ತಪ್ಪಿತಸ್ಥರು ಯಾರಿದ್ದಾರೋ ಅವ್ರ ಜೈಲಿಗೆ ಹಾಕಿ ಅಂತ ಹೇಳಿದೆ. ಆದರೆ ಅವ್ರು ಹಂಗೆ ಮಾಡಲಿಲ್ಲ, ಓಡೋಬಿಟ್ರು. ಸಿದ್ದರಾಮಯ್ಯನವರು ಪಲಾಯನ ಮಾಡಿ ಓಡೋಬಿಟ್ರು, ಉತ್ತರ ಕೊಡದೆ ಓಡೋಬಿಟ್ಟಿದ್ದಾರೆ. ಇದರಿಂದ ಏನು ಅರ್ಥ ಆಗ್ತೈತೆ, ಅವ್ರು ಲೂಟಿ ಮಾಡಿರೋದು ಪಕ್ಕ, ಲೂಟಿ ಮಾಡಿರೋದು ಕನ್ಫರ್ಮ್ ಆಗಿದೆ. ಅದನ್ನು H.K. ಪಾಟೀಲ್ ಅವ್ರು ಹೇಳಿದ್ರು, ಮಿನಿಸ್ಟ್ರು, ಅವ್ಯವಹಾರ ಆಗಿರೋದು ನಿಜ ಅಂತ ಹೇಳಿದ್ರು. ಅವ್ಯವಹಾರ ಆಗಿದ್ದ ಮೇಲೆ ಸಿದ್ದರಾಮಯ್ಯನ ಕುಟುಂಬನೇ 14 ಸೈಟ್ ತೊಗೊಂಡಿರೋದು, ಅವ್ರ ಬೆಂಬಲಿಗರು ತೊಗೊಂಡಿರೋದು. ಭಯ ಯಾಕೆ ಸಿದ್ದರಾಮಯ್ಯನವ್ರಿಗೆ? ಸದನದಲ್ಲಿ ಉತ್ತರ ಹೇಳಿದರೆ ಭಯ ಏನು? ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಭಯ ಯಾಕೆ ನಿಮಗೆ? ಬಂದು ಚರ್ಚೆ ಮಾಡಿ, ನಮ್ಗೆ ಚರ್ಚೆಗೆ ಅವಕಾಶ ಕೊಡಿ. ಇದಕ್ಕೆ ಅವ್ರು ಭಯ ಬಿದ್ದು ಪಲಾಯನ ಮಾಡಿದರೆ, ಅದಕ್ಕೋಸ್ಕರ ಹಗಲು ರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಧರಣಿ ಒಂದು ಭಾಗ ಆಯಿತು. ಈ ನಾಳೆ ಸದನ 11 ಮುಂದೂಡುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಇಂದು ಈಗ ಮುಂದೆ ಏನು ಬಿಜೆಪಿ ಹೋರಾಟ, ಇದು ಇಷ್ಟಕ್ಕೆ ನಿಲ್ಲಿಸ್ಬಿಡುತ್ತಾ ಬಿಜೆಪಿ? ನಾಳೆನೂ ಹೋರಾಟ ಮಾಡ್ತೀರಿ, ನಾಡ್ದು ಹೋರಾಟ ಮಾಡ್ತೀರಿ. ಇದಕ್ಕೆ ತಾರ್ಕಿಕ ಅಂತ್ಯ ತೆಗೆದುಕೊಳ್ಳೋವರೆಗೂ ಹೋರಾಟ ಮಾಡ್ತೀರಿ. ಈಗ ವಾಲ್ಮೀಕಿ ನಿಗಮದ್ದು 187 ಕೋಟಿ ಹಗರಣ ಮಾಡಿದ್ರಿ. ಆ ಹಗರಣದಲ್ಲಿ ಮಾಡಿರೋವಂಥ ಕಾಂಗ್ರೆಸ್ಸಿನ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟರು. ಉಳಿದ ಅಧಿಕಾರಿಗಳೆಲ್ಲ ಜೈಲು ಪಾಲಾಗಿದ್ದಾರೆ. ಈಗ ಮೂಡ ಅಧ್ಯಕ್ಷನೂ ಜೈಲು ಪಾಲಾಗುವಂಥ ಪರಿಸ್ಥಿತಿ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಆದ್ದರಿಂದ ನಾವು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ. ಎರಡು ಪ್ರಕರಣದಲ್ಲಿ CM ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತಾ? ಬಂದ್ಬಿಟ್ಟಿದೆ. ಅವರು ಪಲಾಯನ ಮಾಡಿ ಓಡೋಗಿದ್ದಾರೆ ಅಂದರೆ ರಾಜೀನಾಮೆ ಕೊಡೋ ಸ್ಥಿತಿಗೆ ಬಂದಿರೋದ್ರಿಂದನೇ ಪಲಾಯನ ಮಾಡಿರೋದು. ಸ್ಪೀಕರ್ ಒಂದು ಸೈಡ್ ಮಾಡಿದ್ರು ಅಂತ ಅನ್ಸುತ್ತಾ ತಮಗೆ? ಗ್ಯಾರಂಟಿ, ಡೌಟೇ ಇಲ್ಲ. ಸ್ಪೀಕರ್ ಅವರು ಒನ್ ಸೈಡ್. ಸರ್, ಪಾದಯಾತ್ರೆ ಮಾಡುವಂಥ ಏನು ಪ್ಲಾನ್ ಇದೆ ಸರ್? ಬೆಂಗಳೂರು ಟು ಮೈಸೂರು ಅಂತ ಪಾದಯಾತ್ರೆ ಅಂತ ಏನಾದ್ರು ಪಾದ ಇದೆಯಾ? ಇನ್ನೂ ಇಲ್ಲ, ತೀರ್ಮಾನ ಮಾಡ್ತೀರಿ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮೆಲ್ಲ MLAಗಳು ನಮ್ಮ ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಇದು ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾರಂತೂ ಇದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಮತ್ತು ಈ ಸಂಬಂಧಪಟ್ಟಂತೆ ಈ ಅಧಿವೇಶನ ಬಳಿಕ ಎಲ್ಲರೂ ಕೂಡ ಸೇರಿ ಚರ್ಚೆ ನಡೆಸಿ ಮುಂದಿನ ಮಹತ್ವದ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಬೆಂಗಳೂರು.
ಕೊಟ್ಟು ಇದು ಪ್ರೊಟೆಕ್ಷನ್ ಬ್ಯಾಕ್ ಕೊಟ್ಟು ಇದು ಪ್ರೊಟೆಕ್ಷನ್ ಬ್ಯಾಕ್ ಕೊಟ್ಟು ಇದು ಪ್ರೊಟೆಕ್ಷನ್ ಇನ್ನು ಪ್ರತಿಪಕ್ಷ ನಾಯಕರು ಸೇರಿದಂತೆ ಬಿಜೆಪಿಯ ಎಲ್ಲ ಶಾಸಕರುಗಳು ಹಾಗೆ JDSನ ಶಾಸಕರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಬಹಳ ಪ್ರಮುಖವಾಗಿ ಅಹೋರಾತ್ರಿಯ ಧರಣಿ ಬಿಜೆಪಿಯ ಯಾವ್ಯಾವ ನಾಯಕರುಗಳಿದ್ದಾರೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ಆಗಿದೆಯಾ, ಈಗ ಏನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಹೇಗೆ ನಡೀತಾ ಇದೆ? ರಂಜಿತ್, ಈಗಾಗಲೇ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತು JDS ನಾಯಕರು ಇಬ್ಬರು ಕೂಡ ಮೈತ್ರಿ ಸರ್ಕಾರ ಏನಿದೆ, ಮೈತ್ರಿ ನಾಯಕರು ಏನಿದ್ದಾರೆ, ಇಬ್ಬರು ಕೂಡ ವಿಧಾನಸೌಧದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡುವಂಥ ಕೆಲಸನ ಮಾಡಲಾಗ್ತದೆ. ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ಅಕ್ರಮಗಳೇನಿದೆ ಅದ್ರ ಬಗ್ಗೆ ಒಂದಷ್ಟು ಹೊರಗಡೆ ಬರ್ತಿದೆ. ಈಗಾಗಲೇ ಮೂಢ ಪ್ರಕರಣ ಆಗಿರ್ಬೋದು, ಜೊತೆಗೆ ವಾಲ್ಮೀಕಿ ನಿಗಮ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಕೂಡ ಬರ್ತಿದೆ. ಅವೆಲ್ಲ ವಿಚಾರವನ್ನು ಇಟ್ಕೊಂಡು ಈ ಒಂದು ಸಂದರ್ಭದಲ್ಲಿ, ಅಂದರೆ ಅಧಿವೇಶನ ಸಂದರ್ಭದಲ್ಲಿ ಕಾಂಗ್ರೆಸ್ ಚಾಟಿ ಬಿಡಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ವಿರೋಧ ಪಕ್ಷದ ನಾಯಕರಾದಂಥ ಆರುಷಕ್ ಆಗಿರ್ಬೋದು, ರಾಜ್ಯಾಧ್ಯಕ್ಷ ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಶಾಸಕರು ಕೂಡ ಎಲ್ಲರೂ ಕೂಡ ಬಂದು ಒಳಗಡೆ ಅಹೋರಾತ್ರಿ ಧರಣಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಮೂಢ ಪ್ರಕರಣದಲ್ಲಿ ಅವರ ಹೆಸರೇನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ED ಅಧಿಕಾರಿಗಳು ಅಂದರೆ ನಿಗಮದಲ್ಲಿ ತನಿಖೆ ನಡೆಸ್ತಿರುವಂಥ ED ಅಧಿಕಾರಿಗಳ ವಿರುದ್ಧ ಸರ್ಕಾರ ಕಂಪ್ಲೇಂಟ್ ಮಾಡುವಂಥ ಕೆಲಸನ ಮಾಡಲಾಗುತ್ತೆ. ಹೈಕೋರ್ಟ್ ಅದಕ್ಕೆ ಚಾಟಿ ಬೀಸುತ್ತೆ. ಆದರೂ ಕೂಡ ಸರ್ಕಾರ ಅದನ್ನು ಪಲಾಯನ ಮಾಡಿ ಅದರಿಂದ ತಪ್ಪಿಕೊಳ್ಳುವಂಥ ಯತ್ನವನ್ನು ಮಾಡ್ತಾರೆ. ಹೀಗಾಗಿ ಇಂಥ ಒಂದು ಸರ್ಕಾರದ ವಿರುದ್ಧ ತನಿಖೆ ಆಗಬೇಕು. ಸ್ವತಃ CM ಅವರೇ ತಮ್ಮ ಅವಧಿಯಲ್ಲಿ, ಅಂದರೆ ತಾವು ಡೆಪ್ಯೂಟಿ CM ಆಗಿದ್ದಾಗ ಆಗಿರ್ಬೋದು ಮತ್ತು CM ಆಗಿದ್ದಾಗ ಇರ್ಬೋದು, ಅದಲ್ಲದೆ ವಿರೋಧ ಪಕ್ಷದ ನಾಯಕರಿದ್ದಾಗಲೂ ಕೂಡ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದೆಲ್ಲರ ವಿರುದ್ಧ ಕೂಡ ತನಿಖೆ ಆಗಬೇಕು ಅಂತೇಳಿ ಎಲ್ಲ ನಾಯಕರು ಕೂಡ ಈಗ ಅಹೋರಾತ್ರಿ ಧರಣಿ ಮಾಡಿಬಿಟ್ಟು ಸರ್ಕಾರದ ವಿರುದ್ಧ ಏನೆಲ್ಲ ಉಳುಕುಗಳಿದೆ ಅದನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಲಾಗ್ತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮದೇಶ್. ವಿಪಕ್ಷಗಳ ಮೂಢಾಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಪ್ರತ್ಯಾಸ್ತ್ರಕ್ಕೆ ಪ್ಲಾನ್ ಮಾಡಿದ್ದಾರೆ. ವಿಪಕ್ಷಗಳಿಗೆ ಪಾಠ ಕಲಿಸಲು ಹಿರಿಯ ಸಚಿವರು ಸಲಹೆಯನ್ನ ಕೊಟ್ಟಿದ್ದಾರೆ. ಏನು ಸಲಹೆ ಅದು? ಹಿಂದೆ ಬಿಜೆಪಿ ಅವಧಿಯಲ್ಲಿ ಸಾಲು ಹಗರಣಗಳಾಯ್ತಲ್ಲ, ಆ ಹಗರಣಗಳು ಸುಮಾರು 21 ಹಗರಣಗಳ ಪಟ್ಟಿಯನ್ನ ಈ ಕಾಂಗ್ರೆಸ್ನ ನಾಯಕರು ಮಾಡಿದ್ರಲ್ಲ, ಅದರ ಬಗ್ಗೆ ತನಿಖೆ ನಡೆಸಿದ್ರೆ ಬಿಜೆಪಿಯ ಬಂಡವಾಳ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬಿಜೆಪಿ ಹಾಗೆ JDS ಜಂಟಿಯಾಗಿ ಇವತ್ತು ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ. ಇವತ್ತು ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಚಿವರಂತ ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಸರ್, ಇವತ್ತು ಬಿಜೆಪಿ ಹಾಗೆ JDS ಶಾಸಕರೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ. ಬಿಜೆಪಿಯವ್ರದ್ದು JDS ಅವ್ರದ್ದು ಈ ಅನೈತಿಕ ಹೊಂದಾಣಿಕೆ ಚುನಾವಣೆಯಲ್ಲೂ ಮಾಡಿಕೊಂಡ್ರು. ಯಾಕಂದರೆ ಒಬ್ರಿಗೊಬ್ರು ತದ್ವಿರುದ್ಧವಾಗಿ ಇಷ್ಟು ವರ್ಷ ಕಿತ್ಲಾಡ್ಕೊಂಡಿದ್ರು.
ಈಗ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳಿ ಸಂತೋಷ. ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಾರಂತೆ. ಏನಕ್ಕೆ ಅಹೋರಾತ್ರಿ ಧರಣಿ ಮಾಡಬೇಕು ಇವರು? ಮೂಡಾದಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಹೆಸರಲ್ಲಿ ಸೈಟ್ ತೊಗೊಂಡ್ಬಿಟ್ಟಿದ್ದಾರೆ ಅಂತ. ಇವ್ರ ಜಮೀನು ಹೋಗಿತ್ತು, ಸೈಟ್ ಕೊಟ್ಟಿದ್ದಾರೆ. ಕೊಟ್ಟವ್ರು ಯಾರು? 2020ರಲ್ಲಿ ಬಿ ಜೆ ಪಿಯವರು, ಬಿ ಜೆ ಪಿ ಮುಖ್ಯಮಂತ್ರಿ, ಬಿ ಜೆ ಪಿ ಯು ಡಿ ಮಂತ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು, ಮೂಡ ಅಧ್ಯಕ್ಷರಾರು ಬಿ ಜೆ ಪಿಯವರು. ಆ ಥರ ಏನಾದರೂ ಕಾನೂನು ಬಾಹಿರವಾಗಿ ಕೊಡೋಕ್ಕಾಗೋದಿಲ್ಲ ಅಂತೇಳಿದರೆ ಇವ್ರು ಕೊಡಬಾರ್ದಿತ್ತು. ಯಾಕೆ ಕೊಟ್ಟರು? ಸರಿಯಾಗಿದ್ದರಿಂದ ತಾನೇ ಕೊಟ್ಟಿರೋದು. ಅದರಿಂದ ಸುಮ್ಮನೆ ರಾಜಕೀಯಕ್ಕೋಸ್ಕರ ಇವರು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಆ ವಿಧಾನಸಭೆಯಲ್ಲಿ ಇರ್ತಕ್ಕಂಥವರೆಲ್ಲ ಪ್ರಚಾರ ಪ್ರಿಯರಷ್ಟೇ. ಬಿ ಜೆ ಪಿ ಮುಖಂಡರು ವಿಷಯಗಳಿದು ಚರ್ಚೆ ಮಾಡೋದಕ್ಕೆ ವಿಷಯಗಳಿದೆ, ಅವ್ರಿಗೆ ಅದು ಬೇಕಾಗಿಲ್ವಲ್ಲ. ಈಗ ಬಿ ಜೆ ಪಿಯವ್ರಿಗೆ ಏನಾಗಿದೆ ಅಂದರೆ ಕೆಲಸ ಮಾಡಿ ಓಟ್ ತೊಗೊಳ್ಬೇಕು ಅನ್ನೋ ಮನೋಭಾವನೆ ಇಲ್ಲ, ದೇಶದಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಅವರೆಲ್ಲ ಬರೀ ಗಿಮ್ಮಿಕ್ಸು, ಧರ್ಮ ಇನ್ನೊಂದನ್ನು ಮುಂದೆ ತಂದು ಓಟ್ ತೊಗೊಳ್ತಾರೆ. ಕೆಲಸ ಮಾಡಿ ಓಟ್ ತೊಗೋಬೇಕು ಅನ್ನೋ ಅವಶ್ಯಕತೆನೂ ಅವ್ರಿಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಆಗಿದ್ದಾರೆ ಬಿಜೆಪಿ ಜೆಡಿಎಸ್ನವ್ರಿಗೆ. ಹಾಗೇನೆ ಅಲ್ಲ, ಈ ಅಹೋರಾತ್ರಿ ಧರಣಿಯಿಂದ ಉದ್ದೇಶ ಏನಿರ್ಬೋದು ಅಂತ ಏನು ಉದ್ದೇಶ ಅಪಪ್ರಚಾರ ಮಾಡೋದು. ಆಮೇಲೆ ನಾವೇನೋ ಕಡಿದು ಕಟ್ಟಾಕಿದ್ದೀವಿ ಅಂತ ತೋರಿಸ್ಕೋಬೇಕಲ್ಲ ಜನಕ್ಕೆ, ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.